ಧಾರವಾಡ ನಾಳೆ 27ರಂದು ನಡೆಯಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಅಂಗವಾಗಿ ಕೆಸಿಡಿ ಸರ್ಕಲ್ನಿಂದ ವೆಂಕಟೇಶ್ ಸತ್ಬಾಲ್ ಅವರ ನೇತೃತ್ವದಲ್ಲಿ ಬೈಕ್ ರ್ಯಾಲಿಗೆ ಚಾಲನೆ ನೀಡುವ ಮುಖಾಂತರ ನಗರದ ವಿವಿಧ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುವ ಮೂಲಕ ಜಾಗೃತಿ ಮೂಡಿಸಲಾಯಿತು. ಸನ್ಮಾನ್ಯ ಬಂಧುಗಳೇ, ಇವತ್ತಿನ ದಿವಸ ಅಹಿಂದ ಕಾನ್ಸೆಪ್ಟ್ ಇಟ್ಕೊಂಡು ಈ ಶೋಷಿತ ಜನರ ಮಹಾ ಸಮಾವೇಶ, ಅಂಬೇಡ್ಕರ್ ಅವರ ಎಲ್ಲಾ ಜನ ಸೇರಿ ಅಹಿಂದ ಕಾನ್ಸೆಪ್ಟ್ ಇಟ್ಕೊಂಡು ಅಂಬೇಡ್ಕರ್ ಅವ್ರದ್ದು ಭೀಮೋತ್ಸವ ಕಾರ್ಯಕ್ರಮ ಮಾಡಬೇಕಂತ ಒಂದು ತೀರ್ಮಾನ ಮಾಡಿದೀವಿ. ಒಂದು ವರ್ಷದಿಂದ ಸತತ ಪ್ರಯತ್ನದಿಂದ ಎಲ್ಲಾ ಸಮಾಜದ ಮುಖಂಡರನ್ನ ಕರ್ಕೊಂಡು ಎಲ್ಲಾ ಸಮಾಜದ ಹಿರಿಯರ ಜೊತೆ ಮಾತಾಡಿ ನಾಳೆ ಬರ್ತಕ್ಕಂತ 27ನೇ ತಾರೀಕು ನಮ್ಮ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಧಾರವಾಡ ಜಿಲ್ಲೆಯಲ್ಲಿ ಭೀಮೋತ್ಸವ ಕಾರ್ಯಕ್ರಮ, ಎಲ್ಲಾ ದೇವರು ಉತ್ಸವ ಮಾಡ್ತಾರ, ಆದ್ರೆ ನಾವು ವಿಶೇಷವಾಗಿ ಭೀಮನ ಉತ್ಸವ, ಇದು ಭೀಮೋತ್ಸವ ಅಂತ ಮಾಡ್ತಾ ಇದೀವಿ. ಭೀಮೋತ್ಸವ ಯಾಕಂತಂದ್ರ ಈ ದೇಶದಲ್ಲಿ ಎಲ್ಲ ಮಾನವ ಜನ್ಮಕ್ಕೆ ಮಾನವರಿಗೆ ಕೊಟ್ಟಿರ್ತಕ್ಕಂಥ ಸೌಲಭ್ಯ ಯಾವ ದೇವರು ಕೊಟ್ಟ. ಎಲ್ಲರಿಗೂ ನಮಸ್ಕಾರ. ನಾಳೆ ನಮ್ಮ ಕಡಪ ಮೈದಾನದಲ್ಲಿ ಕಲಾಭವನದಲ್ಲಿ 134ನೇಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತವಾಗಿ ಭೀಮೋತ್ಸವವನ್ನು ಆಚರಿಸಲಾಗ್ತಿದೆ. ಬಂಧುಗಳೇ, ಭಗಿನಿಯರೇ, ಮಹಿಳೆಯರೇ, ಮಹನೀಯರೇ ಎಲ್ಲರೂ ಬಂದು ಈ ಭೀಮೋತ್ಸವವನ್ನು ಆಚರಣೆಗೆ ನಾವೆಲ್ಲರೂ ಭಾಗಿಯಾಗಬೇಕಂತಂದು ನಮ್ಮಲ್ಲಿ ಕಳಕಳಿಯ ವಿನಂತಿ. ಇಲ್ಲಿ ಈ ಒಂದು ಭೀಮೋತ್ಸವದಲ್ಲಿ ಎಲ್ಲರೂ ಭಾಗಿಯಾದರೆ ಆ ಆಚರಣೆಗೆ ಶೋಭೆ ತರ್ತದೆ, ಆಚರಣೆಗೆ ಶೋಭೆ ಬರ್ತದೆ ಅಂತನ್ನೋಂಥ ವಿಚಾರವನ್ನು ಹೇಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರಿಗೆ ಏನು ಮಾಡಿಲ್ಲ, ಎಲ್ಲ ಜಾತಿದವರಿಗೆ, ಎಲ್ಲ ಸಮುದಾಯದವರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಮಾಡಿದ್ದಾರೆ. ಅವರು ಸಾಕಷ್ಟು ತ್ಯಾಗಮಯಿ ಜೀವನ, ಅದಕ್ಕೋಸ್ಕರ ಇಡೀ ಭಾರತ ದೇಶ ಅಲ್ಲ ವಿಶ್ವದಲ್ಲಿಯೇ ಅವರು ಹೌದು ಅನ್ಸ್ಕೊಂಡಿದ್ದಾರೆ. ಅಂದರೆ ತಮ್ಮ ತತ್ವಗಳನ್ನು ಇಲ್ಲಿ ಆಚರಣೆ ಮಾಡುವಂಗ ಅವ್ರು ಮಾಡಿದ್ದಾರೆ. ವಿಶ್ವಕ್ಕೆ ಮಾದರಿಯಾದಂತಹ ವ್ಯಕ್ತಿತ್ವ ನಮ್ಮ ಭೀಮರಾವ್ ಅಂಬೇಡ್ಕರ್ ಅವ್ರದ್ದು. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಧಾರವಾಡದಲ್ಲಿ ದಿನಾಂಕ 27/4/2025 ಕಲಾಭವನದ ಮೈದಾನದಲ್ಲಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮದಿನದ ಅಂಗವಾಗಿ ಭೀಮೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ಧಾರವಾಡ ಜಿಲ್ಲಾದ್ಯಂತ ಎಲ್ಲ ಮಹಿಳೆಯರು ಇದಕ್ಕೆ ಭಾಗಿಯಾಗ್ತಾ ಇದ್ದಾರೆ. ಇಂದು ಅಂದರೆ ಇವತ್ತು ನಾವು ಬೈಕ್ ರ್ಯಾಲಿಯನ್ನು ನಡೆಸ್ತಾ ಇದ್ದೀವಿ. ಇದು ಯಾವುದೇ ಜಾತಿಗೆ ಸಂಬಂಧಪಟ್ಟಂಥ ಉತ್ಸವ ಅಂತಲ್ಲ. ಅಂಬೇಡ್ಕರ್ ಅವರು ಎಲ್ಲ ಜಾತಿಗೂ ಸಂಬಂಧಪಟ್ಟಂಥವರು, ಎಲ್ಲ ಮಹಿಳೆಯರಿಗೂ ಹಾಗೂ ಎಲ್ಲರಿಗೂ ಕೂಡ ಭಾರತದಲ್ಲಿ ಬದುಕುವಂತಹ ಪ್ರತಿಯೊಬ್ಬ ವ್ಯಕ್ತಿ, ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಬೇಕು, ಸಮಾನವಾದ ಹಕ್ಕನ್ನು ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರೂ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭೀಮೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಎಲ್ಲರೂ ಇದಕ್ಕೆ ಭಾಗಿಯಾಗಬೇಕು. ದಯವಿಟ್ಟು ಎಲ್ಲರೂ ನಾಳೆ 27/4/2025 ಬೆಳಗ್ಗೆ 1 ಗಂಟೆಗೆ ರಥೋತ್ಸವ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಅವಾಗ ಭಾಗಿಯಾಗಿ, ಎಲ್ಲ ಮಹಿಳೆಯರು ಭಾಗಿಯಾಗಿ, ನಮ್ಮದು ಈಗ 2-3 ಜನ ಲೇಡೀಸ್ ಬರ್ತಾ ಇದ್ದಾರೆ, ಹೆಣ್ಮಕ್ಳು ಭಾಗಿಯಾಗ್ತಾ ಇದ್ದಾರೆ ಇದಕ್ಕೆ. ಹಾಗೆ ಬೇರೆ ಸಮಾಜದ ಮಹಿಳೆಯರು ಭಾಗಿಯಾಗ್ರಿ. ಹಾಗೆ ಇದು ಯಾವುದೇ ಪಕ್ಷದಂತಿಲ್ಲ, ಅಂಬೇಡ್ಕರ್ ಅವರು ಎಲ್ಲ ಸಮುದಾಯಕ್ಕೆ ಸಂಬಂಧಪಟ್ಟವರು. ಹಾಗಾಗಿ ಎಲ್ಲರೂ ನಮ್ಮ ಭೀಮೋತ್ಸವವನ್ನು ಆಚರಿಸಲಿಕ್ಕೆ ಎಲ್ಲರೂ ಬರಬೇಕಂತ ಹೇಳಿದ್ದಾರೆ. ಕ್ರಾಂತಿ ಸಮಾಚಾರಕ್ಕೆ ನೇರವಾಗಿ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಪ್ರಚಾರ ಮಾಡಿದ್ದಕ್ಕೆ ಧನ್ಯವಾದ. ಕ್ರಾಂತಿ ಸಮಾಚಾರ ಧಾರವಾಡ.